ಕುಮಟಾ ಶಿರ್ಸಿ ವ್ಯಾಪ್ತಿಯಲ್ಲೂ ಕೂಡ ವರ್ಷಧಾರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಅಲ್ಲೂ ಕೂಡ ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ. 4 ದಿನದ ಹಿಂದೆ ಗುಡ್ಡ ಕುಸಿತು ಮಣ್ಣು ತೆರವು ಕಾರ್ಯ ಪ್ರಗತಿಯಲ್ಲಿತ್ತು. ಇಂದು ರಸ್ತೆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿತ್ತು. ಮತ್ತೆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಕುಮಟಾ ಶಿರ್ಸಿ ರಸ್ತೆಯನ್ನು ಸಂಚಾರ ಬಂದ್ ಮಾಡಲಾಗಿದೆ. ಗುಡ್ಡ ಕುಸಿತು ಸಂಪೂರ್ಣವಾಗಿ ನದಿಗೆ ಹೋಗಿರೋದು. ಇನ್ನೊಂದು ಕಡೆಗೆ ಕುಮಟಾದಲ್ಲಿ ಪೂರ್ತಿಯಾಗಿ ನೆರೆ ಬಂದು ಇಡೀ ಗ್ರಾಮಗಳೆಲ್ಲ ಜಲಾವೃತವಾಗಿದೆ, ಮನೆಯೆಲ್ಲ ಜಲಾವೃತವಾಗಿದೆ, ಗದ್ದೆಗಳೆಲ್ಲ ಜಲಾವೃತವಾಗಿ ಹೋಗ್ಬಿಟ್ಟಿದೆ. ಸೊ ನಿಮಗೆ ಡ್ರೋನ್ ಮೂಲಕವಾಗಿ ದೃಶ್ಯವನ್ನು ನೋಡಿದಾಗ ನಿಮಗೊಂದು ಅಂದಾಜು ಸಿಗುತ್ತೆ, ಅಯ್ಯಪ್ಪ ಈ ಪ್ರಮಾಣದಲ್ಲ ಅಂತ ಹೇಳಿ. ಇಲ್ಲದೇ ಇದ್ದರೆ ನಿಮಗೊಂದು ಹೌದಾ ಇಷ್ಟೇನಾ ಅಂತ ಅನಿಸುತ್ತೆ. ಬಟ್ ನಿಮಗೋಸ್ಕರನೇ ಈ ಡ್ರೋನ್ ವಿಜುವಲನ್ನು ತಂದಿರೋದು. ನಿಮಗೆ ನೋಡ್ತಾ ಇದ್ದರೆ ನಿಮ್ಗೆ ಅಂದಾಜಾಗುತ್ತೆ. ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಈ ಥರ ಪರಿಸ್ಥಿತಿಗಳು ಬಂದಾಗ ಹೇಗಿರುತ್ತೆ ಏನು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಏನು ಪರಿಸ್ಥಿತಿ ಇದೆ ಈಗ? ಇವತ್ತು ಕೂಡ ಮಳೆ ಆರ್ಭಟ ಜೋರಾಗಿದೆಯಾ? ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ನಿರಾಶ್ರಿತ ಕೇಂದ್ರಗಳನ್ನು ತೆರೆದಿದ್ದಾರೆ ಮತ್ತು ರಕ್ಷಣಾ ಕಾರ್ಯಗಳನ್ನು ಹೇಗೆ ನಡೆಸ್ತಾ ಇದ್ದಾರೆ? 2 ಭಾಗಗಳಲ್ಲಿ ಹೇಗಿದೆ? ಕುಮಟಾ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಕಡೆಗೆ ಶಿರೂರು ವಿಚಾರದಲ್ಲಾಗಿರ್ಬೋದು. ನವೀನ್, ಈಗಾಗಲೇ ಶಿರೂರು ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಮಳೆಯ ಅಬ್ಬರ ಹೆಚ್ಚಾಗಿರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಗುಡ್ಡವನ್ನ ಮಣ್ಣನ್ನ ತೆಗೆದು ಒಂದು ಕಡೆ ಸಾರಿಸೋದು ಸಮಸ್ಯೆ ಈ ಭಾಗದಲ್ಲಿ ಇರುವಂತದ್ದು. ಜಿಲ್ಲಾಡಳಿತ ಇವತ್ತು ಒಂದು ಆಶ್ವಾಸನೆ ಕೊಟ್ಟಿತ್ತು. ಒಂದು ಭಾಗದಲ್ಲಿ ರಸ್ತೆಯನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಈಗ ನಾವು ಸ್ಥಳದಲ್ಲಿಂದ ನೋಡಿದ್ರೆ ಇನ್ನೂ ಕೂಡ ಕಷ್ಟ ಸಾಧ್ಯ ಇದೆ. ಇನ್ನೂ 1 ದಿವಸದ ಮೇಲೆ ಬೇಕಾಗಬಹುದು ಅಂತ ಒಂದು ಅಂದಾಜು ಇರುವಂತದ್ದು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದಾವೆ. ಅದರಲ್ಲಿಯೂ ಕಾರವಾರ, ಅಂಕೋಲ, ಕುಮಟಾ ಭಾಗದಲ್ಲಿ, ಅದರಲ್ಲಿ ಹೊನ್ನಾವರ ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ, ಅದರಲ್ಲೂ ಕುಮಟಾ ಭಾಗದಲ್ಲಿ ಹೆಚ್ಚಿನ ಮಳೆಯಿಂದ ಸಾಕಷ್ಟು ಅನಾಹುತ ಆಗಿದೆ. ಗೋಕರ್ಣ ಭಾಗದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಮತ್ತೆ ಕುಮಟಾ ಭಾಗದಲ್ಲಿ ಹೆಗಡೆ ಇರ್ಬೋದು, ಆ ಭಾಗಗಳಲ್ಲೂ ಕೂಡ ಈಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಂತಿರುವಂತದ್ದು. ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅನಾಹುತವಾಗಿದ್ದಾವೆ. ಈಗಾಗಲೇ ಕಾಳಜಿ ಕೇಂದ್ರವನ್ನ ತೆರಲಾಗಿದೆ. 2,000 ಹೆಚ್ಚು ಜನರನ್ನ ಈಗ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಿರುವಂತದ್ದು. 23ನೇ ತಾರೀಕುವರೆಗೂ ಹೆಚ್ಚಿನ ಮಳೆ ಬರುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆಗೆ ಹೇಳಿರುವಂತದ್ದು. ಹೀಗಾಗಿ ರಕ್ಷಣಾ ಕಾರ್ಯಕ್ಕೂ ತೊಂದರೆ ಆಗ್ತಾ ಇದೆ. ಜೊತೆಗೆ ಕಾಳಜಿ ಕೇಂದ್ರದಲ್ಲಿ ಜನ ಇರುವಂತಹ ಪರಿಸ್ಥಿತಿ ಇದೆ. ಸಾಕಷ್ಟು ಅದರಲ್ಲಿ ಗಂಗಾವಳಿ, ಅಗ್ರನಾಶಿನಿ, ಕಾಳಿ ನದಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಹೀಗಾಗಿ ಕದ್ರಾ ಭಾಗದಲ್ಲಿರುವಂತಹ ಕಾಳಿ ನದಿ ಅಡಲಾಗಿರುವಂತಹ ಕದ್ರಾ ಜಲಾಶಯದಲ್ಲೂ ಕೂಡ 8 ಗೇಟ್ಗಳನ್ನ ತೆರೆದು ಈಗ ನೀರನ್ನ ಬಿಟ್ಟಿರುವಂತದ್ದು. ಹೀಗಾಗಿ ಕಾರವಾರ ಭಾಗದಲ್ಲಿ ಕೂಡ ಮತ್ತೆ ಒಂದು ಫ್ಲಡ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಶಿರೂರು ಭಾಗದಲ್ಲಿ ಈಗ ಗಂಗಾವಳಿ ನದಿಯು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಪ್ರವಾಹವನ್ನ ತಂದೊಡ್ಡಿರುವಂತದ್ದು. ಹೀಗಾಗಿ ಏನು ರಕ್ಷಣಾ ಕಾರ್ಯಕ್ಕೆ NDRF ಮತ್ತು SDRF ತಂಡ ಏನು ಹೋಗಿತ್ತು ಅವೆಲ್ಲವೂ ಕೂಡ ಈಗ ಅವರು ತಾತ್ಕಾಲಿಕವಾಗಿ ಈಗ ಮಳೆ ಹೆಚ್ಚಾದ ಪರಿಣಾಮವಾಗಿ ಈಗ ಬಂದ್ ಮಾಡಿರುವಂತದ್ದು. ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಹೆಲಿಕಾಪ್ಟರ್ನ ಈಗ ಮನವಿ ಮಾಡಿರುವಂತದ್ದು ನೇವಲ್ ಆಫೀಸರ್ಗಳಿಗೆ. ಇನ್ನು ಸಾಕಷ್ಟು ಮಳೆ ಇರೋದ್ರಿಂದ ಕೂಡ ಹೆಲಿಕಾಪ್ಟರ್ ನಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ಲಿಕ್ಕೆ ಮತ್ತೆ ಶವಗಳ ಶೋಧ ಮಾಡ್ಲಿಕ್ಕೆ ಸಾಕಷ್ಟು ಅಡೆತಡೆಗಳು ಆಗ್ತಾ ಇರುವಂತದ್ದು. ಹೀಗಾಗಿ ಇನ್ನು ನಿರೀಕ್ಷೆ ಇದೆ ಶವಗಳು ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಅದ್ರ ಜೊತೆಗೆ ಮನೆಗಳು ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿತದಿಂದ ಆಗಿರುವಂತದ್ದು. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.